ಶಾಸ್ತ್ರದ ರಹಸ್ಯ ವಿಷಯ ಅದು. ಏನು ಗೊತ್ತಾ? ನಾಹಂಕರ್ತ ಹರಿಕರ್ತ. ನಾನಲ್ಲಪ್ಪ, ಮಾಡ್ತಾ ಇರುವವನು ನಾನಲ್ಲ, ಭಗವಂತನೇ ಮಾಡ್ತಾ ಇರುವವನು ಸ್ವತಂತ್ರ. ಅದನ್ನು ತಿಳಿಯದೇ ಇದ್ದದ್ದಕ್ಕೇನೆ ನಾನು ಸ್ವತಂತ್ರ ಅಂತ ನಾವು ಯಾವತ್ತೂ ತಿಳಿದಿದ್ದೇವೆ. ನಾನು ಮಾಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇದ್ದೇನೆ, ನಾನು ಕೇಳ್ತಾ ಇದ್ದೇನೆ, ಅದರಿಂದ ಸಂಸಾರದಲ್ಲಿದ್ದೇವೆ ನಾವು. ನಮ್ಮ ಸಂಸಾರದ ಮೂಲಕ್ಕೇನು ಕಾರಣ? ಅಹಂ ಅನ್ನುವ ಜ್ಞಾನ. ಅಹಂ ಭಗವದಧೀನಃ, ನಾನು ಪರಮಾತ್ಮನ ಪ್ರತಿಬಿಂಬ, ಪರಮಾತ್ಮ ನನ್ನೊಡೆಯ, ಮಮ ಸ್ವಾಮಿ ಹರಿಹಿ, ಸಮಸ್ತದ ಒಡೆಯ ನನ್ನ ಸ್ವಾಮಿ ಅಂತ ನಾವು ಯಾವತ್ತು ಚಿಂತೆ ಮಾಡ್ತೇವೆ ಉದ್ಧಾರವಾಗ್ತೇವೆ. ಆ ಚಿಂತನೆ ಆಲೋಚನೆ ಬರಬೇಕು. ಅಪಾರಯನ್ನಾತ್ಮ ವಿಮೋಕ್ಷಣೆ, ಓ ನನ್ನ ಕೈಲಿ ನನ್ನನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಎಚ್ಚರ ಬರಲಿಕ್ಕೆ 1,000 ವರ್ಷವಾಯಿತು. ನಮಗೆ 1,000 ಜನ್ಮಗಳೋ 10,000 ಜನ್ಮಗಳೋ ಬೇಕಾಗ್ತವೆ. ನಮಗೆ ನಮ್ಮ ಕೈಲಿಲ್ಲ. ನಾವು ಕೇಳಿರ್ತೇವೆ ಆ ಮಾತನ್ನು, ಅಂತೇವೆ ಬೆಳಗ್ಗೆ ಎದ್ದ ತಕ್ಷಣ ನಾಹಂಕರ್ತ. ಅದರದು ಮನಸ್ಸಿಗೆ ಬರಬೇಕು, ಅದು ಜೀವನದ ಅನುಷ್ಠಾನಕ್ಕೆ ಬರಬೇಕು. ಆ ತತ್ವ, ಆ ಆಲೋಚನೆ. ಏನೋ ಎತ್ತಾ ಇದ್ದೀರಿ, ಸ್ವಾಮಿ ನನ್ನೊಳಗೆ ನಿಂತಿದ್ದನ್ನು ಎತ್ತಾ ಇದ್ದಾನೆ ಅನ್ನುವ ಎಚ್ಚರ ಇರಬೇಕು. ಸ್ನಾನ ಮಾಡ್ತಾ ಇದ್ದೇವೆ, ನಿರ್ದೋಷ ಪೂರ್ಣ ಗುಣವಿಗ್ರಹ ಆತ್ಮತಂತ್ರ, ಸ್ವಾಮಿ ನನ್ನೊಳಗಿದ್ದಾನೆ, ಆ ಭಾವನೆ ಬರಬೇಕು. ಆ ಶಾಸ್ತ್ರ ಹೇಳುವ ವಿಷಯದಲ್ಲಿ ಅಷ್ಟೇ ವಿಶ್ವಾಸ ಬರಬೇಕು. ಆಚಾರ್ಯ ಹೇಳಬೇಕು, ವಿದ್ವಾನ್ ಜೀವಂ ವಿಷ್ಣು ವಶಂ ವಿದಿತ್ವ ಕರೋತಿ ಕರ್ತವ್ಯ ಮಜಸ್ರಮೇವ. ಮಾಡುವ ಸಂದರ್ಭದಲ್ಲಿ, ಏನೇ ಕರ್ಮಾಚರಣೆ ಮಾಡುವ ಸಂದರ್ಭದಲ್ಲಿ ನಾನು ವಿಷ್ಣುಧೀನ, ನಾನು ಭಗವದಧೀನ, ನನ್ನ ಅಂತರ್ಯಾಮಿಯಾದ ಸ್ವಾಮಿ ನನ್ನಿಂದ ಈ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅನ್ನುವ ಅನುಭವ ನಮಗೆ ಬರಬೇಕು. ಅಷ್ಟು ಜಾಗೃತವಾಗಿರಬೇಕು. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಕ್ಯಾಭ್ಯಂತರ ಶುಚಿ. ಮಂತ್ರ ಹೇಳ್ತೇವೆ ನಾವು, ಆದರೆ ಆ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿ ನಾನು ಪವಿತ್ರನಾದೆ ಅನ್ನುವ ದಾರ್ಢ್ಯ ನಮಗಿರಬೇಕು. ಆ ವಿಶ್ವಾಸ ಬರಬೇಕು, ಆ ಶ್ರದ್ಧೆ ಬರಬೇಕು. ಯಸ್ಮರೇತ್ ಪುಂಡರೀಕಾಕ್ಷಂ, ಹೌದು ನಾನು ಪುಂಡರೀಕಾಕ್ಷನ ಸ್ಮರಣೆ ಮಾಡಿದ್ದೇನೆ, ಅವನ ಪರಮ ಪವಿತ್ರ ಕಣ್ಣುಗಳನ್ನು ನಾನು ಮನಸ್ಸಿಗೆ ತಂದುಕೊಂಡು ಧ್ಯಾನ ಮಾಡಿದ್ದೇನೆ. ನನ್ನ ಸ್ವಾಮಿ ಲಕ್ಷ್ಮೀಧರಾಭ್ಯಾಂ ಆಶ್ಲಿಷ್ಟನಾಗಿ ಹೃದಯದೊಳಗಿದ್ದಾನೆ, ಅವನ ಪರಮ ಮಂಗಲ ಮುಖಾರವಿಂದದ ದರ್ಶನ ನಾನು ಮಾಡಿದ್ದೇನೆ, ಕಣ್ಣು ಮುಚ್ಚಿ ನಾನು ಪವಿತ್ರ ಅನ್ನುವ ದಾರ್ಢ್ಯ ನಮಗೆ ಬರಬೇಕು. ಆ ದಾರ್ಢ್ಯ ಬರಬೇಕು ಮನುಷ್ಯ.